ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ 2024 7ನೇ ತರಗತಿ ಭಾಗ 2 ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಮುಂದಿನ ಅಧ್ಯಾಯ 18 ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ತಿರುವಾಗ ನೀವು ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮೊಂದು ಹೆಸರು ಕೊಡಿ. ನಾನು ಡೆಫಿನೆಟ್ ಆಗಿ ನಿಮ್ಮ ಹೆಸರಿಂದ ನಾನು ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ, ಇದರಲ್ಲಿ ಅಭ್ಯಾಸದಲ್ಲಿ ಮೊದಲನೇದಾಗಿ ಏನಿದೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಅಂತ ಇದೆ. ಸೊ ಅದರೊಳಗಡೆ ಮೊದಲನೇದು, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ರಾ ದೇಶಪಾಂಡೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಕುಲ ಪುರೋಹಿತ ಎಂದು ಆಲೂರು ವೆಂಕಟರಾಯ ಅವರನ್ನ ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎನ್ ನಿಜಲಿಂಗಪ್ಪ. ಓಕೆ, ಇದಿಷ್ಟು ಬಿಟ್ಟ ಸ್ಥಳಗಳು. ಅದಾದಮೇಲೆ ನೆಕ್ಸ್ಟ್ ಮೇನ್, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಸೊ ಬನ್ನಿ ನೋಡಿ, ಇಲ್ಲಿ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಅಂತ ಹೇಳಿಬಿಟ್ಟು ಪಾಠದ ಹೆಸರನ್ನ ಬರೆದಿದ್ದೀನಿ. ನೆಕ್ಸ್ಟ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಲಿ. ಮೊದಲನೇ ಪ್ರಶ್ನೆ, ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳನ್ನು ಹೆಸರಿಸಿರಿ. ಉತ್ತರ, ಗುಲ್ಬರ್ಗ, ರಾಯಚೂರು, ಬೀದರ್ ಇವು ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ 2 ಸಂಘಟನೆಗಳನ್ನು ಹೆಸರಿಸಿರಿ. ಉತ್ತರ, ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ 2 ಸಂಘಟನೆಗಳು 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ, 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ಸಭಾ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಮೂರನೇ ಮೇನ್, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಫಜಲ್ ಅಲಿ ಆಯೋಗದ ಯಾವ ಶಿಫಾರಸುಗಳನ್ನು ಕನ್ನಡಿಗರು ಪ್ರತಿಭಟಿಸಿದರು? ಇದಕ್ಕೆ ಉತ್ತರ, ಕಾಸರಗೋಡನ್ನು ಕೇರಳ ರಾಜ್ಯಕ್ಕೆ ಸೇರಿಸಿದ್ದನ್ನು, ಬಳ್ಳಾರಿ ಜಿಲ್ಲೆಯ ಕುರಿತು ಮಾಡಿದ ಸಲಹೆಗಳನ್ನು ಕನ್ನಡಿಗರು ಏಕಕಂಠದಿಂದ ಪ್ರತಿಭಟಿಸಿದರು. ಮೈಸೂರು ವಿಧಾನಸಭೆಯು ಬಳ್ಳಾರಿಯನ್ನು ಮೈಸೂರಿನಿಂದ ಪ್ರತ್ಯೇಕಗೊಳಿಸಬಾರದೆಂದು, ನೂತನ ರಾಜ್ಯಕ್ಕೆ ಮೈಸೂರು ರಾಜ್ಯವೆಂದು ಹೆಸರಿಸಬೇಕೆಂದು ತೀರ್ಮಾನಕ್ಕೆ ಬಂತು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರ ಪಟ್ಟಿ ಮಾಡಿ. ಬಹಳಷ್ಟು ಜನ ಮಹನೀಯರಿದ್ದಾರೆ. ಅದರೊಳಗಡೆ ಈ ಒಂದು ಪುಸ್ತಕದಲ್ಲಿ ಮೆನ್ಷನ್ ಆಗಿರೋ ಹೆಸರುಗಳು ಅಂದರೆ, ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರೆಂದರೆ ಆಲೂರು ವೆಂಕಟರಾಯರು, ಹುಯಿಲಗೋಳ ನಾರಾಯಣರಾವ್, ಕುವೆಂಪು, ಗೋವಿಂದ ಪೈ, ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ದೇವರಾಜ್ ಅರಸ್. ಇವರಿಷ್ಟು ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರಾಗಿದ್ದಾರೆ. ನೆಕ್ಸ್ಟು ಟಿಪ್ಪಣಿ ಬರೆಯಿರಿ. 4ನೇ ಮೇನ್ ಬಂದ್ಬಿಟ್ಟು ಟಿಪ್ಪಣಿ ಬರೆಯಿರಿ. ಮೊದಲನೇ ವ್ಯಕ್ತಿ ಯಾರಪ್ಪ ಅಂತಂದರೆ ಆಲೂರು ವೆಂಕಟರಾವ್. ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಗಳ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರೆಂದರೆ ಆಲೂರು ವೆಂಕಟರಾವ್. ನೆಕ್ಸ್ಟ್ ಪಾಯಿಂಟ್, ಕನ್ನಡ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ. ಮತ್ತೊಮ್ಮೆ, ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಗಳ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರೆಂದರೆ ಆಲೂರು ವೆಂಕಟರಾವ್. ನೆಕ್ಸ್ಟ್ ಪಾಯಿಂಟ್, ಕನ್ನಡ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ವೆಂಕಟರಾಯರ ಉದ್ದೇಶವಾಗಿತ್ತು. ಅದಕ್ಕಾಗಿ ಕರ್ನಾಟಕದ ಗತವೈಭವ ಎಂಬ ಪುಸ್ತಕ ಬರೆದು
ತಮ್ಮ ಖರ್ಚಿನಿಂದ ಪ್ರಕಟಿಸಿದರು. ನೆಕ್ಸ್ಟ್ ಪಾಯಿಂಟ್, ಹೈದರಾಬಾದಿನ ಕನ್ನಡಿಗರು ಅವರಿಗೆ ಸನ್ಮಾನ ಮಾಡಿ 1941ರಲ್ಲಿ ಕರ್ನಾಟಕ ಕುಲಪುರೋಹಿತ ಎಂಬ ಬಿರುದನ್ನು ಅರ್ಪಿಸಿದರು. ಎಂಥ ಮಹಾನೀಯ ವ್ಯಕ್ತಿತ್ವ ನೋಡ್ರಿ ಇವ್ರದ್ದು. ಸೊ ಎಷ್ಟು ಚೆನ್ನಾಗಿದೆ ಈ ಪಾಯಿಂಟ್ಸ್ಗಳು. ಸೊ ಪಾಯಿಂಟ್ ವೈಸ್ ಬರೆದಿದ್ದೀನಿ ನಿಮಗೆ ಈಸಿ ಆಗೋಕ್ಕೆ. ಸೊ ನೆಕ್ಸ್ಟು ಬಂದ್ಬಿಟ್ಟು ಫಜಲ್ ಅಲಿ ಆಯೋಗ. ಇದ್ರ ಬಗ್ಗೆ ನಾವು ಟಿಪ್ಪಣಿಯನ್ನು ಬರಿಬೇಕಾಗಿತ್ತು. ಸೊ ಇದರೊಳಗಡೆ ಮೊದಲನೇ ಪಾಯಿಂಟ್, ಭಾಷೆಯ ಆಧಾರದಲ್ಲಿ ಭಾರತದ ಪುನರ್ವಿಂಗಡಣೆಯ ಬೇಡಿಕೆ ತೀವ್ರಗೊಂಡಿತು. ಕೇಂದ್ರ ಸರ್ಕಾರವು ರಾಜ್ಯದ ವಿಂಗಡಣೆಯನ್ನು ಕುರಿತು ವರದಿ ನೀಡಲು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು SRC ನೇಮಿಸಿತು. ಅದರ ಅಧ್ಯಕ್ಷರು ಎಸ್ ಫಜಲ್ ಅಲಿ. ಅದರ ಇತರ ಸದಸ್ಯರು HN ಕುಂಜ್ರು ಮತ್ತು KM ಪಣಿಕ್ಕರ್. ಆಯೋಗವು ಸಾಮಾನ್ಯ ಶಕ 1955ರಲ್ಲಿ ವರದಿಯನ್ನು ಸಲ್ಲಿಸಿತು. ಅದರಂತೆ ಭಾರತದ ರಾಜ್ಯಗಳ ಪುನರ್ವಿಂಗಡಣೆಯ ಭಾಷೆ ಮತ್ತು ಆಡಳಿತದ ಅನುಕೂಲದ ನೆಲೆಗಳಲ್ಲಿ ನಡೆಯಿತು. ನಾಡಿನ ಎಲ್ಲ ಪಕ್ಷಗಳು ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು. ಇದಿಷ್ಟು ಫಜಲ್ ಅಲಿ ಆಯೋಗದ ಬಗ್ಗೆ ಟಿಪ್ಪಣಿಯಾಗಿದೆ. ಫ್ರೆಂಡ್ಸ್, ಇಲ್ಲಿ ನಾನು ಬಿಟ್ಟ ಸ್ಥಳವನ್ನು ಹೇಳ್ತಿರುವಾಗ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಬೇಕದು ಎಸ್ ನಿಜಲಿಂಗಪ್ಪ ಅಲ್ವಾ. ಸೊ ಇಲ್ಲಿ ನೀವು ನೋಡಬಹುದು ಎಸ್ ನಿಜಲಿಂಗಪ್ಪ. ಅವರು ಇವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಅವ್ರ ಬಗ್ಗೆ ಇಲ್ಲಿ ಕೇಳಿದ್ದಾರೆ, ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಹೇಳ್ಬಿಟ್ಟು ಎಸ್ ನಿಜಲಿಂಗಪ್ಪ. ನಾನು ಬೈ ಮಿಸ್ಟೇಕ್ ಎನ್ ಅಂತ ಬರೆದು ಬಿಟ್ಟಿದ್ದೆ. ಸೊ ಅದು ಎಸ್ ನಿಜಲಿಂಗಪ್ಪ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ಗಳು ಹೆಲ್ಪ್ಫುಲ್ ಆಗ್ತಾ ಇದ್ದಾವೆ ಅಥವಾ ಇಷ್ಟ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತೀನಿ. ನನ್ನಲ್ಲಿ ಏನಾದರೂ ಒಂದು ಹೇಳೋದ್ರೊಳಗಡೆ ಫಾಸ್ಟಾಗಿ ಹೇಳ್ತಿದ್ದೀನಿ ಅಥವಾ ಬರೆಯೋದ್ರೊಳಗಡೆ ಇನ್ನೂ ದುಂಡಾಗಿ ಬರೀಬೇಕಾ ಏನನ್ನೋದನ್ನು ನೀವು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನನ್ನನ್ನು ನಾನು ಸ್ವಲ್ಪ ಆದರೂ ಚೇಂಜ್ ಮಾಡ್ಕೊಳಕ್ಕೆ ಕಷ್ಟಪಡ್ತೀನಿ. ಸೊ ಐ ಹೋಪ್ ನಿಮಗೆ ನನ್ನ ಒಂದು ವೀಡಿಯೋಸ್ಗಳು ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಮತ್ತೆ ಯಾವ ಒಂದು ಸಬ್ಜೆಕ್ಟ್ನ, ಯಾವ ಒಂದು ವಿಷಯದ, ಯಾವ ಒಂದು ತರಗತಿಯ, ಯಾವ ಒಂದು ಯೂನಿಟ್ ಬೇಕು, ಯಾವ ಒಂದು ಘಟಕದ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಒಂದು ಘಟಕದ ಪ್ರಶ್ನೋತ್ತರಗಳನ್ನು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ತುಂಬ ಧನ್ಯವಾದಗಳು.